ಹರೇ ಶ್ರೀನಿವಾಸ. ಅಧಿಕ ಮಾಸದ 7ನೇ ದಿನದ ಪಾರಾಯಣ ಹಾಗೂ ಯಥಾಮತಿಯ ಅರ್ಥಾನುವಾದವನ್ನು ಈಗ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಏಕ ಪಂಚಾಶದ್ವರಣಗತ ಮಾಕಳತೃಣ ಸರ್ವರೊಳಗ ವ್ಯಾಕೃತಾಕಾಶಾಂತ ವ್ಯಾಪಿಸಿ ನಿಗಮತತಿಗಳನ್ನು ವ್ಯಾಕರಣ ಭಾರತ ಮುಖಾದ್ಯಾನೇಕ ಶಾಸ್ತ್ರ ಪುರಾಣ ಭಾಷ್ಯಾನೇಕಗಳ ಕಲ್ಪಿಸಿ ಮನೋವಾಂಗ್ಮಯ ನೆನೆಸಿಕೊಂಬ. ಇದು ಪಂಚತನ್ಮಾತ್ರ ಸಂಧಿಯ 11ನೇ ನುಡಿ. ಈ ಕಿರುಹೊತ್ತಿಗೆಯಲ್ಲಿ 7ನೇ ನುಡಿಯಾಗಿದೆ. ಮೊದಲನೇದಾಗಿ ಏಕ ಪಂಚಾಶದ್ವರ್ಣಗತ ಅಂದರೆ, ಏಕ ಅಂದರೆ 1, ಪಂಚಾಶತ್ ಅಂದರೆ 51 ವರ್ಣಗತ. ವರ್ಣ ಅಂದರೆ ಅಕ್ಷರಗಳು, ಆ ಈ ಅಕ್ಷರಮಾಲೆಗಳೇನಿದೆ, ಇದು 51 ವರ್ಣಗಳು. ಈ 51 ವರ್ಣಗಳಲ್ಲಿ ಗತ ಅಂದರೆ ಇರುವ, ಮಾಕಳತ್ರನು ಅಂದರೆ ಲಕ್ಷ್ಮೀದೇವಿಯರನ್ನು, ಮಾ ಅಂದರೆ ಲಕ್ಷ್ಮೀದೇವಿಯರನ್ನು, ರಮಾದೇವಿಯರನ್ನು ಪತ್ನಿಯನ್ನಾಗಿ, ಕಳತ್ರ ಅಂದರೆ ಪತ್ನಿಯನ್ನಾಗಿ ಪಡೆದ ಶ್ರೀಹರಿ ಸರ್ವರೊಳಗೆ ಅಂದರೆ ಬ್ರಹ್ಮಾದಿ ದೇವತೆಗಳಿಂದ ತೃಣಾಂತದವರೆಗೆ ಎಲ್ಲರೊಳಗೆ ಅಂತ, ಅವ್ಯಾಕೃತಾಕಾಶ ಅಂತ ವ್ಯಾಪಿಸಿ. ಸರ್ವರೊಳಗೆ ಗೆಯಲ್ಲಿ ಅವ್ಯಾಕೃತ, ಗ ಅಲ್ಲಿ ಅ ಅನ್ನು ತಗೊಂಡು ಮುಂದೆ ಅವ್ಯಾಕೃತ ಅಂತ ಓದಬೇಕು. ಸರ್ವರೊಳಗೆ ವ್ಯಾಕೃತಾಕಾಶ ಅಂತದೆ ಅಂತ ಓದ್ಬಿಡ್ತೀವಿ. ಆ್ಯಕ್ಚುಲಿ ಹಾಗಲ್ಲ. ಸರ್ವರೊಳಗೆ ಅವ್ಯಾಕೃತಾಕಾಶ ಅಂತ ವ್ಯಾಪಿಸಿ ನಿಗಮತತಿಗಳನ್ನು. ಅವ್ಯಾಕೃತಾಕಾಶ ಅಂತ ಅಂದರೆ ಬ್ರಹ್ಮಾಂಡದ ಒಳಗೆ ಹೊರಗೆ ಆಕಾಶಾಂತದಿ ಅಂದರೆ ಏಕಪ್ರಕಾರವಾಗಿ ಓತಪ್ರೋತವಾಗಿ ವ್ಯಾಪಿಸಿರುವ ಶ್ರೀಹರಿಯ ರೂಪ. ಈ ರೀತಿಯಾಗಿ ವ್ಯಾಪಿಸಿ ನಿಗಮತತಿಗಳನ್ನು, ನಿಗಮ ಅಂದರೆ ವೇದರಾಶಿಗಳು, ತತಿ ಅಂದರೆ ರಾಶಿ, ನಿಗಮತತಿ ಅಂದರೆ ವೇದರಾಶಿಗಳು, ನಿಗಮತತಿಗಳನ್ನು ವ್ಯಾಕರಣ ಭಾರತ ಮುಖಾದ್ಯಾನೇಕ ಶಾಸ್ತ್ರ ಪುರಾಣ ಭಾಷ್ಯಾನೇಕಗಳ. ವ್ಯಾಕರಣ ಮಹಾಭಾರತವೇ, ಮುಖಾದ್ಯಾನೇಕ ಅಂದರೆ ಮೊದಲಾದ ಅನೇಕ, ಶಾಸ್ತ್ರ ಪುರಾಣ ಭಾಷ್ಯಾನೇಕ ಇದನ್ನು ಬಿಡಿಸ್ಕೊಂಡ್ರೆ ಭಾಷ್ಯ ಪ್ಲಸ್ ಅನೇಕ ಭಾಷ್ಯಗಳ ಸಮೂಹಗಳನ್ನು ಕಲ್ಪಿಸಿ ಅಂದರೆ ರಚಿಸಿ. ಅಂದರೆ ಶ್ರೀಹರಿ ಸಾಕ್ಷಾತ್ ವೇದವ್ಯಾಸ ರೂಪದಿಂದ ಈ ಅ ಅಂದರೆ ಅಜ, ಆ ಅಂದರೆ ಆನಂದ, ಈ ಅಂದರೆ ಈಶ, ಈ ರೀತಿ ಪ್ರತಿಯೊಂದು ಅಕ್ಷರಗಳಲ್ಲಿ ಪ್ರತಿಪಾದ್ಯನಾಗಿ, ಪ್ರತಿಯೊಂದು ಅಕ್ಷರಗಳಲ್ಲಿ ಗತನಾಗಿ, ಅದರದೇ ಹೆಸರಿಂದ ಕರೆಸ್ಕೊಳ್ತಾ ವೇದವ್ಯಾಸಾದ ರೂಪದಿಂದ ಶ್ರೀಹರಿ ಇದ್ದು ಈ ಎಲ್ಲ ಶಾಸ್ತ್ರ ಪುರಾಣ ಭಾಷ್ಯಾನೇಕಗಳ ಕಲ್ಪಿಸಿ ರಚಿಸಿ ಮನೋಮಯ ವಾಂಗ್ಮಯ ರೂಪಿ, ವಾಂಗ್ಮಯ ರೂಪಿ ಅಂತ ಅನಿಸ್ಕೊಳ್ತಿದ್ದಾನೆ ಅನ್ನೋದೇ ಈ ನುಡಿಯ ಭಾವಾರ್ಥ ಅಂತ ಹೇಳ್ತಾ ಈ ದಿನದ ಯಥಾಮತಿಯ ಅರ್ಥಾನುವಾದವನ್ನು ಮುಗಿಸ್ತಾ ಇದ್ದೀನಿ. ಕೃಷ್ಣಾರ್ಪಣಮಸ್ತು.